Fine. Just come in your station. ವಿಂಡೋಸ್ ಓಪನ್ ಆಗಿರ್ಲಿಲ್ವಲ್ಲ ಹೆಂಗೆ ಅಂದ್ಬಿಟ್ಟು ಕೆಲಸ ಮಾಡ್ಕೊಂಡು ವಿಡಿಯೋ ನೋಡೋರಿಗೆಲ್ಲ ನಮಸ್ಕಾರ, ಲೈಕ್ ಕೊಡೋರಿಗೆಲ್ಲ ಡಬಲ್ ನಮಸ್ಕಾರ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಪಕ್ಷಿ ಸೌಂಡ್. ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವಿಡಿಯೋ. ಈ ವಿಡಿಯೋ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ, ಯಾಕಂದರೆ ಇವತ್ತು ನಾನು ತುಂಬ ದಿನಗಳಾದ್ಮೇಲೆ, ತುಂಬ ತಿಂಗಳುಗಳಾದ್ಮೇಲೆ ಒಂದು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದು ಘೋಸ್ಟ್ ಪ್ರ್ಯಾಂಕ್. ಆ್ಯಂಡ್ ಆ್ಯಕ್ಚುಲಿ ಇವಾಗ ಸೆಟಪ್ ಬಗ್ಗೆ ಹೇಳ್ಬಿಡ್ತೀನಿ. ನಾನು ಬೆಳಗ್ಗೆಯಿಂದ ಇದಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಇತ್ತು, ಅದಕ್ಕೆ ಲೇಟಾಗಿ ರೆಡಿ ಆಗಿದ್ದಾಯಿತು. 3 ಜಾಗ ಸೆಟ್ ಮಾಡಿದ್ದೀನಿ. ಒಂದು ಕಬೋರ್ಡ್ ಒಳಗಡೆಯಿಂದ ಒಂದು ದಾರ ಕಟ್ಬಿಟ್ಟು ರೂಮ್ ಒಳಗಡೆ ಹೇಳ್ಕೊಂಡಿದ್ದೀನಿ. ಮತ್ತು ಅದು ಬಿಟ್ಟರೆ ಕ್ಯಾಲೆಂಡ್ರಿಗೂ ದಾರ ಕಟ್ಬಿಟ್ಟು ಹಿಂಗೆಲ್ಲ ಮಾಡ್ಬಿಟ್ಟು ಹಿಂಗೆ ಕನೆಕ್ಷನ್ಗಳು ಹಾಕ್ಬಿಟ್ಟು ಸೀದಾ ರೂಮ್ ಒಳಗಡೆಗೆ ಕನೆಕ್ಷನ್ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟರೆ ಕರ್ಟನ್ನು ಯಾರೂ ಇಲ್ಲ ಓಕೆ, ಕರ್ಟನ್ಗೆ ದಾರ ಕಟ್ಬಿಟ್ಟು ಸೀದಾ ಒಂದು ದಾರ ಕನೆಕ್ಷನ್ ಕೊಟ್ಬಿಟ್ಟು ಅದನ್ನು ರೂಮ್ಗೆ ಅಂತ ಬಿಟ್ಕೊಂಡಿದ್ದೀನಿ. ಈ ಮೂರನ್ನು ನಾನೇ ಆಪ್ರೇಟ್ ಮಾಡಬೇಕು. ಆಪ್ರೇಟ್ ಮಾಡೋ ಟೈಮಲ್ಲಿ ಹಾರರ್ ಫಿಲಮ್ ಪ್ಲೇ ಮಾಡ್ತಾ ಇರಬೇಕು. ಹೆಂಗಿರುತ್ತೆ ಫೀಲು? ಹಾರರ್ ಫಿಲ್ಮ್ ಪ್ಲೇ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಪೇಪರಲ್ಲಿ ಆಡೋದು, ಕರ್ಟನ್ ಮೂವ್ ಆಗೋದು. ಹೊರಗಡೆ ಸೌಂಡ್ ಬರೋದು ಎಲ್ಲ ಒಳ್ಳೆ ಥಾಟ್ ಅಲ್ಲ. ಸೊ ಈ ಪ್ರ್ಯಾಂಕ್ನ ನಾವು ಅಮ್ಮಗೆ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ನಮ್ಮ ಬಂದಮೇಲೆ ಒಂದು ಹಾರರ್ ಫಿಲಮ್. ನಮ್ಮ ಅಣ್ಣನ ಕಾರ್ಪೊರೇಟ್ ಮಾಡೋ ಅಂತ ಕೇಳೋಕ್ಕಾಗಲ್ಲ, ಅವ್ನು ಗೊತ್ತಿಲ್ಲ ಏನು ಮಾಡ್ತಾನೋ. ಕಾರ್ಪೊರೇಟ್ ಮಾಡೋ ಅಂತ ಹೇಳಿದ್ರೆ ಕೇಳಲ್ಲ, ಅವ್ನು ಸೀದಾ ಅಮ್ಮಗೆ ಹೇಳ್ಬಿಡ್ತಾನೆ. ಅದಕ್ಕೆ ಅವ್ನು ಇನ್ಫಾರ್ಮ್ ಮಾಡಿಲ್ಲ. ಅವ್ನು ಯಾರು ನಾನು ದಾರ ಕಟ್ಟಿರೋದು ಕಾಣಿಸ್ಬಿಟ್ಟು ಏನು ದಾರ ಅಂತ ಇನ್ವೆಸ್ಟಿಗೇಟ್ ಮಾಡಿಬಿಟ್ರೆ ಓದಂಗೆ ಲೆಕ್ಕ, ಇಲ್ಲ ಅಂದರೆ ಒಳ್ಳೆ ಸಕ್ಸಸ್ ಆಗುತ್ತೆ. ಸರಿ ಬನ್ನಿ ಏನು ನೋಡೋಣ. ಇವಾಗ ನಿನ್ನೆ ನನ್ನ ಗಾಡಿ ನಮ್ಮ ಅಜ್ಜನಲ್ಲೇ ಇತ್ತು. ಸೊ ಅವ್ರ ಗಾಡಿ ತಗೊಂಡು ಹೊರಟಿದ್ದೆ. ಇದರಲ್ಲಿ ಬ್ಯಾಟ್ರಿ ಬೇರೆ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಎಷ್ಟೈತೆ ತೋರಿಸ್ತೀನಿ. ಬ್ಯಾಟ್ರಿ ಬಂದ್ಬಿಟ್ಟು 12% ಐತೆ. 13 ಕಿಲೋಮೀಟ್ರ್ ರೇಂಜ್ ತೋರಿಸ್ತಾನೆ. ಹೋಗ್ಬೋದು ನಮ್ಮ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಗಾಡಿ ಬಿಟ್ಬಿಟ್ಟು ನಾನು ನನ್ನ ಗಾಡಿ ತಗೊಂಡು ಬರ್ಬೋದು. ಫಸ್ಟು ಅಲ್ಲಿ ಹೋಗೋಣ ಬನ್ನಿ. ಕೊನೆಗೂ ಗೈಸ್ ಮನೆಗೆ ಬಂದಿದ್ದೀನಿ. ಅರೌಂಡ್ 7 ಕಿಲೋಮೀಟ್ರ್ ಬಾಕಿ ಇತ್ತು. ಅಷ್ಟಲ್ಲೇ ಜಾಗ ರೀಚ್ ಆಗಿದ್ದೀನಿ. ಇವಾಗ ತೆಗೆದ್ಬಿಟ್ಟು ಚಾರ್ಜಿಂಗ್ ಹಾಕಿದ್ರೆ ಇನ್ನು ಸ್ವಲ್ಪ ಚಾರ್ಜ್ ಆಗುತ್ತೆ. ವೆಂಕಟೇಶ್ ಪೂಜಾ 256 ಅವರೇ, ನಿಮ್ಗೆ ನನ್ ಬಾಧೆ ನಿಮ್ಗೊಬ್ರಿಗಾದ್ರೂ ಅರ್ಥ ಆಗಿದೆ. ನಿಮ್ ಕಮೆಂಟ್ ನನ್ಗೆ ಮನ್ಸು ಮುಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ಏನೇನಂತ ಬಾಧೆ ತೋರಿಸಿ. ತೇಜು ಬ್ರೋ, ನಿಮ್ಗೆ ಸ್ವಲ್ಪ ನಾಚಿಕೆ ಆಗ್ಬೇಕು. ಒಂದ್ ಹುಡುಗಿ ನೋಡು ಬ್ರೋ, ಎಷ್ಟೊಂದ್ ಎಫರ್ಟ್ ಹಾಕಿ ಅದು ಮಿಡ್ ನೈಟ್ ಅಲ್ಲಿ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಿದ್ದಾರೆ. ನೀನು ಇದ್ಯಾ, ಒಂದ್ ಗಿಫ್ಟ್ ಇಲ್ಲ, ಒಂದ್ ಸರ್ಪ್ರೈಸ್ ಇಲ್ಲ, ಅಟ್ಲೀಸ್ಟ್ ಒಂದ್ ವಿಶ್ ಕೂಡ ಸರಿಯಾಗಿ ಮಾಡಿಲ್ಲ. ಸಂಧ್ಯಾ, huge respect on you after watching this vlog. Good luck. ಇದು ಪಾರ್ಟ್ 1 ತಾನೆ? ಅದು ಬರೀ ಪಾರ್ಟ್ 1ಗೆ ಇಷ್ಟೊಂದು ಉಗುಳ್ತವ್ರಲ್ಲ. ಹಂಗಾರೆ ಪಾರ್ಟ್ ನೋಡಿದ್ರೆ ಹೆಂಗ್ ಉಗುಳ್ಬೋದು ಇವರು? ಪಾರ್ಟ್ 1 ಅಲ್ಲಿ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಅವಳು ಬೇಕು ಊಟ ತಿನ್ಸ್ಬಿಟ್ಟು ರಿಟರ್ನ್ ಮನೆ ಕರ್ಕೊಂಡು ಬಂದವಳು. ಅದನ್ನ ನೋಟಿಸ್ ಹೇಳ್ತಾ ಇದ್ಯಾ ಬ್ರೋ ನೀನು? ಅದು ಸರ್ಪ್ರೈಸ್ ಬ್ರೋ. At least ನಾನು ಎಫರ್ಟ್ಸ್ ಹಾಕಿದ್ದೀನಿ ಬ್ರೋ. ಎಫರ್ಟ್ಸ್ ಮ್ಯಾಟರ್ಸ್. ಬೈ ಬೈ ಬ್ರೋ, ನಿಮ್ ಯೋಚನೆ ಚೆನ್ನಾಗಿದೆ, ಆದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕೂ ಅಲ್ಲಿ ಅವ್ರು ಕೊಡ್ಸಿದ್ದಕ್ಕೂ ಫುಲ್ ಡ್ಯಾಮೇಜಿಂಗ್ ಆಗಿತ್ತು ಪಾರ್ಟ್ 1 ಅಲ್ಲಿ. ಪಾರ್ಟ್ 2 ನೋಡೋದು ಕ್ಲಾರಿಟಿ ಸಿಗಲ್ಲ ಗೈಸ್, ಕ್ಲಾರಿಟಿ ಸಿಗಲ್ಲ ಬ್ರೋ. ಗೈಸ್ ಪವಿತ್ರ ಇವತ್ತು ನಮ್ದು ಒಂದು ಪ್ಲಾನ್ಗೆ ಮರ್ಜ್ ಆಗ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಳಿಗೆ ಇರೋ ಎಕ್ಸಾಮ್ ಕಾಟಕ್ಕೆ, ಎಕ್ಸಾಮ್ ಸಿಚುವೇಶನ್ಗೆ ಇವಳಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಇಟ್ಸ್ ಓಕೆ ಪವಿ, ನೆಕ್ಸ್ಟ್ ಟೈಮ್ ಸಿ ಯು. ಟಿಲ್ ದೆನ್ ಪೀಸ್. ಹಲೋ ಅಮ್ಮಿ, ಹಲೋ, ಗೆಟ್ ಅಪ್. Get up for what? Papa ಪಾನಿಪುರಿ ತರ್ತಿದ್ದೆ. ಇವಳು ಪಾನಿಪುರಿ ವೇಟ್ ಮಾಡ್ತಾವ ಗುರುಗಳು. 999 ರೂಪಾಯಿ. ಓಹ್ ರೆಸಾರ್ಟಾ? ಮತ್ತೇನೋ ಹೇಳ್ತಾರೆ ಅಷ್ಟೇ, ಹೋದ್ಮೇಲೆ ಅಷ್ಟೇ ಜಾಸ್ತಿ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಕಾಲ್ ಕೆ ಜಿ ಹಾಕೊಂಡು ಹೋಗಿ. ನಿನ್ ಮನೇಲಿರೋ 1/4 kg ನಂಗೆ ಹೆಂಗ್ ಗೊತ್ತಾಗುತ್ತೆ? ನಿನ್ ರೂಮಲ್ಲಿ ಯಾವ ಕಬೋರ್ಡ್ ಇಟ್ಕೊಂಡಿದ್ಯಾ ನಂಗೆ ಹೆಂಗ್ ಗೊತ್ತಾಗುತ್ತೆ? ನಿಮಗೂ ಗೊತ್ತಿಲ್ವಾ? ತಗೊಂಡು ಹೋಗಿ. ಇವಳ ಹತ್ರ ಇಲ್ವಾ?
ವೇಸ್ಟು ಗಲ್ಗಲ್ ಅನ್ನಲ್ಲ ನನ್ನ ಕಾಲ್ಗೆಜ್ಜೆ. ಇನ್ನೇನು ಜಲ್ ಜಲ್ ಅಂತದ. ನೋ ಕಾಮೆಂಟ್ಸ್. ನೋಡ್ತೀನಿ ಅದೆಷ್ಟು ಭಯ ಪಡಿಸ್ತೀಯ ಅಂತ. ಹಾಂ ಓಕೆ ಪವಿ ಸಿ ಯು. ಅದೇನಾದ್ರು ಫ್ಲಾಪ್ ಆದ್ರೆ ನೀನು ನಂಗೆ ಏನಾದ್ರು ಕೊಡ್ಬೇಕು. ಏನ ಫ್ಲಾಪ್ ಆಗೋದು ಹಿಟ್ಟಾಗೋದು ಎಲ್ಲ ಸನಿನ್ ಬಾಯಲ್ಲಿ ಕೈಯಲ್ಲಿ ಎಕ್ಸ್ಪ್ರೆಷನ್ ಅಲ್ಲಿ ಇದೆ. ಗೆಟಿಂಗ್ ನಂಗೆ ಅವೆಲ್ಲ ಗೊತ್ತಿಲ್ಲ. ಅದೇನಾದ್ರು ಫುಲ್ ಭಯ ಪಟ್ಟಿರ್ಬೇಕು. ನಾನು ಬ್ಲಾಗ್ ನೋಡ್ತೀನಲ್ಲ. ಹಾಂ ಸಿ ಯು ಇನ್ ದ ವ್ಲಾಗ್. ಟಿಲ್ ದೆನ್ ಪೀಸ್. ಗೈಸ್ ಮನೆಗೆ ಬಂದಿದ್ದೀವಿ. ಇವಾಗ ಸಂಜಿಂಗೆ ಹೊಸ ಚಾಲೆಂಜ್ ಕೊಡೋಣ ಅಂತಿದ್ದೀನಿ. ಇರು ನೀನು ಈ ಪ್ರಾಂಕ್ನೇ ಮಾಡೋದು ಬೇಡ. ಈ ಪ್ರಾಂಕ್ನ ಕ್ಯಾನ್ಸಲ್ ಮಾಡೋಣ. ಗೇಟ್ ತಗೊಂಡ್ಬಿಟ್ಟು ಒಂದು 5 ನಿಮಿಷ ನಾಯಿ ಮುಂದೆ ವೇಟ್ ಮಾಡಿ. ಓಕೆ 5 ನಿಮಿಷ. 5 ನಿಮಿಷದಲ್ಲಿ ವಿಡಿಯೋನೇ ಕಂಪ್ಲೀಟ್ ಆಗುತ್ತೆ, ಪ್ರಾಂಕ್ ಎಂಡ್ ಆಗಿಬಿಡುತ್ತೆ. ಮಗನ ನಂಗೆ ರಾತ್ರಿ ಕರ್ಕೊಂಡ್ಬರೋದು ಅಲ್ದಿರೋ ನಂಗೆ ಇರಿಟೇಟ್ ಮಾಡ್ಬೇಡ. ನಾನು ಜುಮ್ಮಿ ಕಂಡ್ರೆ ಸರಿ, ಜುಮ್ಮಿಗೆ ಸಂಜೆ ಕಂಡ್ರೆ ಲವ್ ಜಾಸ್ತಿ ಇದೆ. ಸಂಜೆ ಬಂದ್ಬಿಟ್ರೆ ನನಗಿಂತ ಲವ್ ಜಾಸ್ತಿ ಆಗ್ಬಿಡುತ್ತೆ. ನೋಡಿ ಹೆಂಗೆ ಕೂಗ್ತಾವಳೆ. ಈ ಕುಲ್ಡೌನ್ ನೀನು ಬಂದ್ರೆ ಅವಳು ಹತ್ಕೊಂಡ್ಬಿಡ್ತಾಳೆ. ಸಂಜೆ ಹೂವನ್ನು ಪಾಪ ಎಷ್ಟು ಲವ್ ಮಾಡ್ತಾಳೆ ನೋಡಿ ನಿನ್ನ. ನೀವೊಂದು ಸ್ವಲ್ಪ ಶೇರ್ ಸಿಗುತ್ತೆ ಲವ್ ಅಲ್ಲಿ. ಓ ಜುಮ್ಮಿ ಸೂಪರ್. ಹೂ ಅಂದ್ಯಾ? ಎಂಜಾಯ್. ಇನ್ನೊಂದು ಗೊತ್ತಾ, ನಾನು ಜುಮ್ಮಿಗೆ ಗೇಟಿಂಗ್ ಓಪನ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಜುಮ್ಮಿ ಇಲ್ಲಿ ಶಿಟ್ ಗಲೀಜು ಜಾಸ್ತಿ ಆಯ್ತು ಇಲ್ಲಿ. ಗೈಸ್ ಈ ದಿನ ಸ್ಯಾಟರ್ಡೆ ಆಗಿರೋದಕ್ಕೆ ಮಮ್ಮಿ ಸುದೀಪ್ ಅವರ ಪ್ಲೇ ಆಗೋ ಬಿಗ್ ಬಾಸ್ ನೋಡಕ್ಕೆ ಅಂತ ವೇಟ್ ಮಾಡ್ತಾ ಇದ್ದಾರೆ. ಮಮ್ಮಿ ಖುಷಿನಾ ಮಮ್ಮಿ? ಕಿಚ್ಚ ಸುದೀಪ್ ನೀನು ಕೇಳಿದ್ದೆ ಏನೋ ಡೈಲಾಗ್ಗಳೆಲ್ಲ ಹೊಡೆದಿದ್ದೆ ಎಲ್ಲಿ ಎತ್ತ ಅಂದ್ಬಿಟ್ಟು. ಮಮ್ಮಿ ಇವತ್ತಿನ ಕಂಟೆಂಟ್ ಬಂದು ಇವತ್ತು ನಾವು ಎಲ್ಲ ಸೇರ್ಕೊಂಡು ಹಾರರ್ ಫಿಲಮ್ ನೋಡ್ತಾ ಇದೀವಿ. ಅದಕ್ಕೆ ನಾನೇನು ಎದುರ್ಕೊಂಡಿರಾನೆ ಹಿಂಗೆ ಇರ್ಬೇಕು ಬಾ ಅಂತ ಎಲ್ಲ ಅನ್ಬಾರ್ದು. ನೀನು ಅಷ್ಟೇ ಮಮ್ಮಿ, ನೀನು ಸಂಜೆ ಇಬ್ರಿಗೆ ಕಾಂಪಿಟೇಷನ್. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ನನ್ನ ಕೆಲ್ಸಕ್ಕೆ ಕುತ್ರ ವಾಪಸ್ ಕರ್ಕೊಂಬರ ನಿಮ್ಮ ಮಾಮನ ಅತ್ತೇನೆಲ್ಲ. ಏನಕ್ಕೆ? ಹಾರರ್ ಫಿಲಮ್ ನೋಡೋದು. ಬಾಮ ನೋಡ್ತಾರೆ. ಏನು 1 ಅವರ್ ಅಷ್ಟೇ. ಅದಿ ಅವಳು ಮಿಸ್ ಮಾಡ್ಕೊಂಡೆ ಬರೋಣ ಅಂತವ್ರಲ್ಲ. ಅವರೆಲ್ಲ ಫುಲ್ ಬಿಸಿ ಆಗ್ಬಿಟ್ಟಾರಮ್ಮ. ಅದಕ್ಕೆ ಇವಾಗ ಸೀನ್ ಬಂದ್ಬಿಟ್ಟು ಸಂಧ್ಯಾ ವರ್ಸಸ್ ಮಮ್ಮಿ. ಯಾರು ಎದುರ್ಕೋತಾರೆ ಅಂತ ಬಿಗ್ ಬಾಸ್ ಆದ್ಮೇಲೆ ನೋಡೋಣ ಮಮ್ಮಿ. ಓ ನಾನೇನೋ ಮಾಡ್ತೀನಿ, ಡೋಂಟ್ ವೆರಿ. 1 hour later. ಓಕೆ ಸರಿ ಒಂದ್ ಸ್ವಲ್ಪ ಬಾಮ ಹೋದ್ರಿ ಆಗೋಯ್ತು ಫಿಲಮ್. ಅಯ್ಯ ಬಾ ತಮ್ಮ, ನಾನು ಅರ್ಜುನ್ಗೆ ಕೊಡಕ್ ರೆಡಿ ಇದೀನಿ. ನನ್ನ ಹತ್ರ ಬರಕ್ ರೆಡಿ ಇಲ್ಲ ನೀನು. ತಮ್ಮ ನಾನು ಫುಲ್ ಬಿಸಿ, ನಿನಗೆ ಗೊತ್ತಲ್ಲ. ಅತ್ತಮ್ಮ ಐ ಲವ್ ಯು ತಮ್ಮ. ಅದನ್ನ ಸಕ್ಕರೆ ಹಣ ತರ ಹೇಳೋದಲ್ಲ, ಜೋಶಲ್ಲಿ ಹೇಳು. ಹೆಂಗೆ ಹೇಳ್ಬೇಕು? ಜೋಶಲ್ಲಿ ಹೇಳು. ಬೇಬಿ ಹಂಗೆ ಅಮ್ಮ ಹೊರಗಡೆ ಬರ್ತಿದ್ದಂಗೆ ನಾನು ಕಟ್ಟಿರೋ ದಾರಗಳು ಕನೆಕ್ಷನ್ಗಳನ್ನೆಲ್ಲ ಸೀದಾ ರೂಮ್ ಕಡೆ ತಗೊಂಡೋದು. ಆದ್ರೂ ಈ ಕಬೋರ್ಡ್ ಕಟ್ಟಿರೋ ದಾರ ಮಾತ್ರ ಕಾಣಿಸ್ತಾ ಇರಲಿಲ್ಲ. ಅದ್ ಎಲ್ಲಿ ಫುಲ್ ಅಂಟ್ಕೊಂಡ್ಬಿಟ್ಟಿತ್ತು ಕೆಳಗಡೆಗೆ. ಅದಕ್ಕೆ ಕರೆಕ್ಟಾಗಿ ತಗೋಬೇಕು ಅಂದ್ಬಿಟ್ಟು ಕೆಳಗಡೆ ಎಲ್ಲ ಬಗ್ಬಿಟ್ಟು ತಗೊಂಡಿದ್ದಾಯ್ತು. ಈ ಟೈಮಲ್ಲಿ ಅಮ್ಮಂಗೆ ಡೌಟ್ ಬರ್ತಿರೋ ಹಂಗೆ ಸಂಜೆ ಸಾಂಗ್ ಎಲ್ಲ ಹಾಡ್ಬಿಟ್ಟು ಮಮ್ಮಿಗೆ ಹಾಡ್ಸಕ್ಕೆಲ್ಲ ಟ್ರೈ ಮಾಡ್ತಾ ಇದ್ಲು. ಒಂದೊಳ್ಳೆ ಹಾರರ್ ಫಿಲಮ್ ಹುಡ್ಕೋದಕ್ಕೆ ತುಂಬಾ ಟೈಮ್ ಹಿಡಿತಾ ಇತ್ತು. ಆ ಗ್ಯಾಪ್ ಅಲ್ಲಿ ನೀವು ಈ ಕಾನ್ವರ್ಸೇಷನ್ಗಳನ್ನ ಕೇಳ್ತಾ ಇರಿ. ಹೋಗ್ಬೇಕು. ಊಟ ಹಾಕಲ್ಲ ನೀವು. ಅದೇನ್ ತಾಯಿ ಇದೀರ ಅಂತ ಗೊತ್ತಿಲ್ಲ ನನಗೆ. ಮಿಡ್ ನೈಟ್ 1 ಗಂಟೆ ಆದ್ರೂ ನಾನು ಇವಾಗ ಮಲಗ್ ಬಿಡಲ್ಲ. ಇವಾಗ ಟ್ರೈಲರ್ ನನ್ನ ಹತ್ರ ವಾಯ್ಸ್ ರೈಸ್ ಮಾಡ್ಬೇಡ. ನನ್ ದೇವದ ರೂಪ ತೋರ್ಸ್ಬಿಟ್ರೆ ನೀನ್ ನೋಡೇ ಹೋಗ್ಬಿಡ್ತೀಯ. ನಿನ್ ದೆವ್ವ ಅಂತ ಗೊತ್ತಿದ್ದೆ, ಆ ದೆವ್ವ ಅಂತ ಅಯ್ಯೋ ಅಲ್ಲೆಲ್ಲ ಗೊಣೆ ತಿಕ್ಕಿದ್ದೆ. ಆಮೇಲೆ ಒಂದು ಟ್ರೈಲರ್ ಹಾಕಿದ್ದೆ. ಅದರಲ್ಲಿ ಮಮ್ಮಿ ರಿಯಾಕ್ಷನ್ ನೋಡ್ತಾ ಇದ್ದೆ, ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಮಮ್ಮಿಲಿ ಅಷ್ಟೇನು ರಿಯಾಕ್ಷನ್ ಕಾಣಿಸಿಲ್ಲ.
ಇವಾಗ ನಾವಿರೋ ಸಿಚುವೇಶನ್ಗೆ ಸಿಂಕ್ ಆಗುವಂತ ಹಾರರ್ ಫಿಲಮ್ನ ಹುಡುಕಿ 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 ಎಷ್ಟೊತ್ತಾಯ್ತು ಅಂದ್ರೆ ನಮ್ಮ ಅಮ್ಮ ಸಂಜೆ ಇಬ್ರು ನಿದ್ದೆನೇ ಮಾಡ್ಬಿಟ್ಟಿದ್ರು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಆಮೇಲೆ ಕೊನೆಗೂ ಒಂದು ಮೂವಿ ಕಾಣಿಸ್ತು, ಚೆನ್ನಾಗಿತ್ತು, ಟ್ರೈಲರ್ ಕೂಡ ಸೈಕ್ ಆಗಿ ನಮ್ಮ ಸಿಚುವೇಶನ್ ಸಿಂಕ್ ಆಗೋ ಥರನೇ ಇತ್ತು. ಆದರೆ ಪ್ರಾಬ್ಲಮ್ ಏನಂದ್ರೆ ಅದಕ್ಕೆ ಪೇ ಮಾಡಬೇಕು ಫಿಲಮ್ ನೋಡೋಕ್ಕೆ. ಇಲ್ಲಿವರೆಗೂ ಬಂದಿವಲ್ಲ, ಸರಿ ಬಿಡು ಪೇಮೆಂಟ್ ಮಾಡ್ಬಿಡೋಣ ವಿಡಿಯೋಗೋಸ್ಕರ ಅಂದ್ಬಿಟ್ಟು ಪೇಮೆಂಟ್ ಕೂಡ ಮಾಡಿದ್ದಾಯ್ತು. ಪೇಮೆಂಟ್ ಆಯ್ತು. ಪರ್ಫೆಕ್ಟಿವ್ ಆಗಿರಲಿ ಅಂತ. ಆಮೇಲೆ ಫಿಲಮ್ ಎಲ್ಲ ಪ್ಲೇ ಆಗ್ತಾ ಇರ್ಬೇಕಾದ್ರೆ ಒಂದು ಸ್ವಲ್ಪ ಆದ್ಮೇಲೆ ನಾನು ಸೈಲೆಂಟಾಗಿ ರೂಮ್ಗೆ ಹೋದೆ. ಆಮೇಲೆ ಫಸ್ಟ್ ಇವ್ರನ್ನ ಭಯ ಹಾಕ್ಸೋದಕ್ಕೆ ನಾನು ಕ್ಯಾಲೆಂಡರ್ನ ಮೂವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ರಾತ್ರಿ ನಿದ್ದೆ ಬಂದಿಲ್ಲ ನೋಡ್ಕೊಳ್ರಿ ಏನ್ ಬೀಳಲ್ಲ, ಆಫ್ ಮಾಡ್ರಿ, ಹೇಳೋದು ಅರ್ಥ ಮಾಡ್ಕೊಂಡ್ರೆ ಮನೇಲಿ ಜಾಸ್ತಿ ಹೊತ್ತಿಗೆಲ್ಲ ಓಡ್ಬಾರ್ದು. ಇಲ್ಲೇ ಯಾರು ಹೇಳಿದ್ ಮತ್ತೆ ಕೇಳಲ್ಲ, ಇಲ್ಲೇ ಬಂದು ಕುತ್ಕೊಂಡಾಗ ಮನೆಗಳು. I'm fine. Just come in your station. I'll be back before curtains up. You got it, boss. ಅಮ್ಮಗೆ ಯಾಕೋ ಜಾಸ್ತಿ ನಿದ್ದೆ ಬರೋ ಥರ ಕಾಣಿಸ್ತಾ ಇತ್ತು. ಇಷ್ಟೊತ್ತು ಮಾಡಿದ್ದು ಯಾವ್ದನ್ನು ನೋಟಿಸ್ ಮಾಡಿಲ್ವಲ್ಲ ಅಂತ ಅನ್ಕೋತಾ ಇದ್ದೆ. ಅದೇ ಟೈಮಿಗೆ ಅಮ್ಮ ಕ್ಯಾಲೆಂಡರ್ ಮೂವ್ ಆಗೋದು ನೋಟಿಸ್ ಮಾಡಿದ್ರು. ಆದ್ರೆ ಅಮ್ಮ ಅದಕ್ಕೆಲ್ಲ ಹೆದರ್ಕೊಳಕ್ ಹೋಗಿಲ್ಲ. ಇನ್ಸ್ಟೆಂಟ್ ಯಾವ ಥರ ಹೇಳಿದ್ರು ಅಂದ್ರೆ, ಮೀಟರ್ ಬೇಕು, ಮೀಟರ್ ಮೀಟರ್. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅಮ್ಮ ಯಾಕೋ ನೋಟಿಸ್ ಮಾಡ್ದಂಗೆ ಕಾಣಿಸ್ತಾ ಇತ್ತು. ಎಷ್ಟೇ ಕ್ಯಾಲೆಂಡರ್ ಮೂವ್ ಆದ್ರೂ ಅಮ್ಮ ರಿಯಾಕ್ಟ್ ಆಗ್ತಾ ಇರಲ್ಲ. ಸೊ ಅದಕ್ಕೆ ಮಾಡೋಷ್ಟು ಮಾಡ್ಬಿಟ್ಟು ಪ್ಲಾನ್ ಬಿಗೆ ಶಿಫ್ಟ್ ಆಗಿ. ಏನದು ಪ್ಲಾನ್ ಬಿ ಅಂತ ಕ್ವಶನ್ ಕಾಡ್ತಾ ಇದೆ. ಪ್ಲಾನ್ ಬಿ ಬಂದು ಕರ್ಟನ್ನ ಶೇಕ್ ಮಾಡಿ ಭಯ ಇಡ್ಸೋದಾಗಿತ್ತು. ಆದರೆ ಪ್ರಾಬ್ಲಮ್ ಏನಂದ್ರೆ ನಮ್ಮ ಅಣ್ಣ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಏನಿದು ದಾರ ಅಂತ ಎಳೆದ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟಿತ್ತು. ಆಮೇಲೆ ಅಣ್ಣಗೂ ಕ್ಲಿಯರ್ ಆಗಿ ಹೇಳಿದ್ದಾಯ್ತು ಈ ಥರ ಸಿಚುವೇಶನ್ ಐತೆ ಅಂದ್ಬಿಟ್ಟು. ಅದಾದ್ಮೇಲೆ ಓಕೆ ಇವಾಗ ನೀವು ನೋಡ್ತಾ ಇರೋದು ಅದೇ ದಾರನ ಹೆಂಗಾದ್ರೂ ಮಾಡಿ ಅಮ್ಮಂಗೆ ಗೊತ್ತಾಗ್ದಿರೋ ಹಾಗೆ ಮುಂದ್ಗಡೆ ಇರೋ ರೂಮ್ಗೆ ತಳ್ಳೋದಕ್ಕೆ ಅಂತ ನಾನು ಪ್ರಯತ್ನ ಪಡ್ತಾ ಇರೋದು. ಈ ಕಡೆ ಸ್ಪೆಷಲ್ ಏನು ಅಂದ್ರೆ ಕರ್ಟನ್ ಇಳಿಯೋದ್ರಿಂದ ಅದು ಕನೆಕ್ಟ್ ಆಗಿರೋ ಬೆಲ್ ಕೂಡ ಮೂವ್ ಆಗುತ್ತೆ. ಸೊ ಅವಾಗ ಸೌಂಡ್ ಬರೋದ್ರಿಂದ ಅಮ್ಮ ತಿರುಗಿ ನೋಡ್ತಾರೆ ಏನಿದು ಅಂದ್ಬಿಟ್ಟು. ಅಮ್ಮ ಫಿಲಮಲ್ಲಿ ಎಷ್ಟು ಮುಳುಗೋಗಿದ್ರು ಅಂದ್ರೆ ಅಕ್ಕಪಕ್ಕದಲ್ಲಿ ಸೌಂಡ್ ಬರ್ತಿರೋದ್ರ ಕೇಳಿಸ್ತಾ ಇರಲಿಲ್ಲ, ನೋಟಿಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾನು ಕೂಡ ಬಿಟ್ಟಿಲ್ಲ. ಅಮ್ಮ ಇವಾಗೆಲ್ಲ ಅಂದ್ರೆ ಆಮೇಲೆ ಆದರೂ ಪಕ್ಕ ಒಳ್ಳೆ ನೋಡ್ತಾರೆ, ನೋಟಿಸ್ ಮಾಡೇ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಟೈಮ್ ಕೊಟ್ಟು ಕರ್ಟನ್ನ ಮೂವ್ ಮಾಡ್ತಾ ಇದ್ದೆ. ನನಗೂ ಸಾಕಾಗೋಯ್ತು, ಬಿಡು ಇದೆಲ್ಲ ಆಗಲ್ವೇನೋ ಅನ್ಕೊಂಡಿದ್ದೆ. ಅದೇ ಟೈಮಿಗೆ ಅಮ್ಮ ಒಂದು ಲುಕ್ ಕೊಡ್ತು. ಅಮ್ಮ ಏನು ನೋಟಿಸ್ ಮಾಡ್ತಾ ಇದ್ದು ಅಂದರೆ ಬೆಲ್ ಬಂದರೆ ಓಕೆ, ಕರ್ಟನ್ ಮೂವ್ ಆದರೆ ಓಕೆ, ಆದರೆ ವಿಂಡೋಸ್ ಓಪನ್ ಆಗಿರಲ್ವಲ್ಲ ಹೆಂಗೆ ಅಂದ್ಬಿಟ್ಟು. ಇದೆ ಗೈಸ್, ಅಮ್ಮ ಲೈಟಾಗಿ ಹೆದರ್ಕೊಂಡ್ರು ಅಂತ ಪ್ರೂವ್ ಆಗಿದ್ದ ಟೈಮು, ಮತ್ತು ನಾನು ಲೈಟಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಟೈಮ್. ಏಕೆ ಬೇಡ ಆಮೇಲೆ ಬೇಡ, ಸುಮ್ಮನೆ ನೀವು ಮಾಡಕ್ಕೆ ಹೇಳ್ಬೇಡ. ಆಮೇಲೆ ನಾನು ಅನ್ಬೋಗ್ತೀನಿ ದಿನ ಕೊಡ್ತೀನಿ ಯಾವುದೇ ಕಿತ್ತೋಗೊಂಡು ಇಷ್ಟೋದು ಸೀನ್ಗೋಸ್ಕರ. ಮೈಯನ್ನು ಅಂತಿಲ್ಲ ಅದ್ರ ಮನೇಲಿ ಬೇಡ, ಮೈಯನ್ನು ಅಂತಿಲ್ಲ ಅದ್ರ ಮನೇಲಿ ಬೇಡ. ಒಂದೋಗಿ ಇನ್ನೊಂದಾದ್ರೆ ಏನಂದಾಗ ಸಂಜೆ ಮೈ ಇಟ್ಕೊಂಡು ಇಟ್ಕೊಂಡು ಅವಳೆ ಪಯಕ್ಕೆ ಅವಳೆ ಏನಿಲ್ಲ ಆಯ್ತಾ. ಕಂಟೆಂಟ್ ಅಲ್ಲ, ಜೀವ ಹೋಗ್ತಾ ಇದ್ದೀವಿ ನೋಡ್ತಾ ಅವಳೆ ಅಲ್ಲಿ. ಅಲ್ಲ
ಮಾಡಿಸಿ ನಮ್ಮ ಮನೆ ಬೇಡ ಅಂತ ಹೇಳ್ತಿದ್ದಾನೆ. ನಾನು ವಿಡಿಯೋ ಹೆಲ್ಪ್ ಮಾಡೋಕೆ ಏ ಕೇಳ್ತಾ ಇಲ್ಲ ಆಫ್ ಮಾಡ್ತೀಯ ಬೇಕಾಗಿರೋಣ ಒಂದು ಸೀಟ್ ₹120 ಕೊಟ್ಟಿದ್ದೀರಮ್ಮ ಅದೊಂದು ಸೀಟ ಮಂತ್ರಿ ಮಾಡೋಕ್ಕೆ. ಒಂದೋಗಿ ಇನ್ನೊಂದಾದ್ರೆ ಆಮೇಲೆ ಯಾವನು ಬರಲ್ಲ ಇಲ್ಲಿ. ಇವಾಗಲೇ ಹೇಳಿದ್ ಮತ್ತೆ ಕೇಳ್ತೀರ ಕಾಯ್ತಾ ಇದ್ದೀರ ಮನೇಲಿ. ಒಬ್ಬೊಬ್ಬ ಒಂದ್ ದಿಕ್ಕಲ್ಲಿ ಹೋಗಿರ್ತಾನೆ ಅವ್ನ ಕೆಲ್ಸಕ್ಕೆ ಬರ್ದಾಗ ಮನೇಲಿ ಕೂತಾವನೆ. ಪೂಜೆ ಮಾಡಿಸ್ತೀನಿ ಕೆಲ್ಸಕ್ಕೆ ಬರ್ತಿಲ್ಲ. ಅದನ್ನೇ ಹೇಳ್ತಿರೋದು. ಆಫ್ ಮಾಡ್ರಿ ಬೇಡ ಅಂತ ಹೇಳ್ತಾ ಇದ್ದಾನೆ. ಆಫ್ ಮಾಡು. 12 ಗಂಟೆ ಆಗೈತೆ. ಆಫ್ ಮಾಡ್ತೇಜ. 120 ರೂಪಾಯಿ ವೇಸ್ಟ್ ಮಾಡೋದು ಹಾಳಾಗೋಗ್ಲಿ ಬಿಡು. ಆಫ್ ಮಾಡು. 120 ರೂಪಾಯಿಗೋಸ್ಕರ ₹1000 ಬರ್ತೈತೆ ಹೇಳ್ಬಿಟ್ಟು 120 ಮನೇಲಿಲ್ಲ ಜೀವನ ಹಾಳು ಮಾಡ್ಬೇಡ. ಆಫ್ ಮಾಡ್ಬಿಟ್ಟು ಮನೆಗೆ ಹೋಗು. ಬೇರೆ ಯಾವ್ದಾರ ಕಂಟೆಂಟ್ ಯಾವಾಗ ನೋಡಿದ್ರು ಬೇಡಪ್ಪ. ನಿಮ್ಗೆ ಫಿಲಮ್ ಏನಾದ್ರೆ ಹೊರಗಡೆ ನೋಡ್ಕೊಳ್ರಿ. ಮನೇಲಿ ಆಫ್ ಮಾಡೋರು ಇಷ್ಟೊಂದು ಕಂಟೆಂಟ್ ಮಾಡಿದ್ರೆ ಅಲ್ಲೇ ನೋಡ್ಕೊಬೇಕಾಗಿದೆ ಅದನ್ನ. ಬೇಡ ತಾಯಿ ನಿಮ್ಮನೆ ಜನ ಅವ್ರಮ್ಮ. ನನ್ನೊಬ್ಳೆ ನಾವು ತಿಂತಾ ಇರ್ತೀವಿ. Mom? Oh, you sleeping? ಎಕ್ಸ್ಪೀರಿಯನ್ಸ್ ಆಗೈತಾ? ನೋಡಿದ್ದೀನಮ್ಮ ಮನೇಲಿ ಆಲ್ರೆಡಿ ನೆಮ್ಮದಿ ಇರಲ್ಲ ಅಮ್ಮ. ಅಯ್ಯ ನಾನು ಅದ್ ಕೇಳ್ತಾ ಇಲ್ಲ. ಇದು ಬಾಯಿಗೆ ತಾತನ್ ಕೇಳೋಣ. ತಾತನ್ ಜಾಸ್ತಿ ಅನುಭವ ಆಗೈತೆ ಬಿಡಿಸಿರೋರು ಅವ್ರೆ. ಒಂದ್ ನಿಮಿಷ ಬಾ ತಮ್ಮ ಹೋಗ್ಲಿ. ಆಫ್ ಮಾಡ್ತೀರಾ? ಮನೇಲಿ 12 ಗಂಟೆ ಆಗೈತೆ. ದೇವ್ಗ್ ಹಾಕ್ಬಾರ್ದು. ಏನೋ ಹೇಳಿದ್ರೆ ಅರ್ಥ ಆಗಲ್ವಾ? ನಿಮ್ ಮನೆಗಳಲ್ಲಿ ಮಾಡ್ಕೊಳ್ರಪ್ಪ. ನಿಮ್ ಮನೆಗಂತೂ ಯಾರು ಹೇಳಲ್ಲ ಕೇಳಲ್ಲ. ನಿಮ್ಗೆ ಇಷ್ಟ ಬಂದಂಗ ಮಾಡ್ತೀಯ ಮಾಡ್ಕೊಳಪ್ಪ. ಬೇಡ ಅಂತ ಹೇಳ್ತಾ ಇದೀನಿ ಮತ್ತೆ ಅದನ್ನೇ ಮಾಡ್ತಾ ಇದ್ದೀರಾ. ಇಲ್ಲಿ ಯಾವ ನನ್ನ ಮಗ ನೆಟ್ಗವ್ನೆ. ಒಬ್ಳು ದುಡಿಬೇಕು 3 ಜನ ಕೂತ್ಕೊಂಡು ಮನೆ ಮೇಲ್ಕೊಂಡು 5 ನಿಮಿಷ ಮಾಡ್ಕೊಂಡು ಕೂತಿರ್ತಾರೆ. ಅವಳು ಯಾವಳ ಇನ್ನೊಂದಳು ಇಲ್ದೇ ಇರೋದನ್ನೆಲ್ಲ ಹಾಕಿ ಅವ್ರ ಜೀವನ ಹಾಳು ಮಾಡಲ್ಲ. ಅವ್ರ ಅಮ್ಮನ ಜೀವನ ಅವಳ ಹಾಳು ಮಾಡಿಕೋರೆ. ಬೇಕಿತ್ತ ಅವ್ರ ಮನೇಲಿ ಹಾಕೋದು ಅದನ್ನ. ಅಲ್ಲ ಅದಕ್ಕೂ ನನಗೂ ಏನಂತಮ್ಮ ಸಂಬಂಧ? ಕೆಟ್ಟಿಲ್ಲ. ಒಂದು ನಿಮಿಷ ಅದು ಸತ್ರ ಒಂಥರ ಟೆನ್ಷನ್. ಯಪ್ಪ ಆಗ ಅನಾಹುತಕ್ಕೆಲ್ಲ ನಾನೇ ಕಾರಣ ಅಂತ ಹೇಳು. It was a perfect day and all so that we could stay one happy family. ಲೈಟ್ ಆಫ್ ಮಾಡ. ಆಫ್ ಮಾಡೋದಾ? ಫುಲ್ ಬಿಸಿಲು ನೋಡಿ. ಆಫ್ ಮಾಡ್ತೀಯ ಬೇಕಾ ತೇಜ? ಒಂದ್ಸರಿ 2 ಸರಿ ಮಂತ್ರ ಅದು ಹೇಳ್ತಾ ಇಲ್ಲ ಮಮ್ಮಿ. ಮಂತ್ರ ಹೇಳಿದ್ರು ಮನೇಲಿ ನೆಗೆಟಿವ್ ಹಾಕ್ಬಾರ್ದು ತೇಜ. ನಿಮ್ಗೆ ಏನು ಅರ್ಥ ಆಗಲ್ವಾ? ರಾತ್ರಿ ಎಷ್ಟು 12 ಟೈಮು 12 ಗಂಟೆ ಈ ಕೆಲಸ ಮಾಡ್ಕೊಂಡು ಕುತ್ಕೊಂತಾರ. ದೇವ್ಗಳು ಟೈಮ್ಗಳು ಏನ್ ದೇವಸ್ಥಾನ ಹಾಕಿದ್ದೀರಾ ನೀವು ಹೋಗಿ ಅನ್ನಕ್ಕೆ? ಒಳ್ಳೆ ತಲೆನೋವಾಗೋದು ಕರ್ಮ ನನಗೆ. ಬೇಡ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳಲ್ವ? ಏನ್ ಬೇಡ ಅಂತ ಅದನ್ನೇ ಮಾಡಿ ಸಾಯ್ತೀಯ ನೀನು.
ಆಫ್ ಮಾಡು. ಅರ್ಧ ಆಯ್ತು. ಬೇಡ ಬಿಡು, ಅರ್ಧ ಆಯ್ತಲ್ಲ. ಒಂದ್ ಸೀನ್ ಹಾಕೊಂಡು ಹಿಡ್ಕೊಂಡು ನೋಡ್ಕೊಂಡು ಬಿಸಾಕತ್ತ ಅದನ್ನ. ನೀವು ದುಡ್ಡು ಬರ್ತೈತೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀರಲ್ಲ, ಯಾರು ಪ್ರಾಣ ಬೇಕಾದ್ರೂ ತೆಗೆದು ಬಿಡ್ತೀರಾ. ಒಂದ್ಸರಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಬೇಡ ಅಪ್ಪಿ ಮನೆಗೆ ಹಾಕ್ ಬರಲ್ಲ ಅಂದ್ರೆ ನೀವು ಅದನ್ನೇ ಸಾಯಿ. ಏನ್ ದುಡ್ಕೊಂಡ್ ಎದೆ ಎಳಿತಾ ಇದ್ದಾರೆ ಮನೆಯಲ್ಲ, ನೋಡ್ಕೊತಾ ಇದ್ದಾರೆ. ನಿದ್ದೆ ಮಾಡ್ತಿದ್ಯಾ? ಹೇಳಿದ್ರೆ ಅರ್ಥ ಮಾಡ್ಕೊ. ಎದ್ದೋಗ ನನ್ನ ಮನೆಯಿಂದ ಆಚೆ ಫಸ್ಟ್ ನಿನಗೆ ಹೇಳಿದೆ ಎದ್ದೋಗು. ಈಗ 1 ಬೆಳಗ್ಗೆ ಇದ್ರೆ ಮನೆಯಲ್ಲಿ ಮಧ್ಯರಾತ್ರಿ 1 ಗಂಟೆಗೆ ಹೊರಡೋಣ. ಅಭ್ಯಾಸ ಜಾಸ್ತಿ ಆಗ್ಬಿಡೈತೆ. ಆಫ್ ಮಾಡು ಅಂತ ಹೇಳಿದ್ರೆ ಆಫ್ ಮಾಡು, ಸಾಕದನ್ನ ಬೇಡ ನೋಡ್ಬೇಡ. ಏನಾಯ್ತು? ಅಮ್ಮ ರೂಮಲ್ಲಿ ಲೈಟ್ ಆನ್ ಮಾಡಿದ್ಮೇಲೆ ನಾನು ಕಟ್ಟಿರೋ ದಾರವನ್ನು ಕಾಣಿಸ್ಬಿಡ್ತು. ಅದೇನು ಅಂತ ಅದನ್ನ ಕೇಳ್ತಾ ಇರೋದು. ಕಟ್ತೀರ ನೀವು ದಾಖಲೆ ಬರ್ತಾಗಿ ಬೇಡ ಅಂತ ಹೇಳ್ತೀನಿ. ಭಯ ಆಗೋ ವಿಷಯಕ್ಕೆಲ್ಲ ಹೇಳಿದ್ರೆ ಅರ್ಥ ಮಾಡ್ಕೊ. ಬೇಡ ಮನೇಲಿ ಯಾವಾಗೂ ನೆಗೆಟಿವ್ ಹಾಕೊಂಡು ಕುತ್ಕೊಂಡ್ಬೇಡ್ರಿ. ಏನಿಲ್ಲ, ಏನು ಕಿತ್ತೋಗೋ ಅಷ್ಟು ಸಂಪಾದನೆ ಮಾಡ್ಕೊ ಬಂದು ಇಳೆ ಹೇಳ್ತಿಲ್ಲ ಇಲ್ಲಿ. ಓಕೆ ಬೇಡ ಅಂತ ಹೇಳಿದ್ರೆ ಆಫ್ ಮಾಡಿ ಸಾಯಿ. ನಿನ್ ಮಗ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳ. 1 ಗಂಟೆ ರಾತ್ರಿ ಆಗೈತೆ ಬಂದು ರೋಗ ನಿಮ್ಮ ಮನೆ ಬರ್ತಾರೆ ಎಲ್ಲ ಹಾಳಾಗೆ ಹೋಗ್ರಿ. ಅಮ್ಮ ಮನೇಲಿ ಅಂದ್ರೆ ಬೇಕಾಗೆ ಹಾಕೊಂಡು ಸಾಯ್ತಾವನ ಏನೋ ಬಂದ್ಬಿಡೆ ಕತ್ಕೊಂಡೋಗೋದು. ಓಕೆ 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 ಒಂದ್ಸೀನ್ ಊಟ ಬೇಡ ಅಂತ ಹೇಳ್ತಿದ್ದೀನಿ. ಟೈಮ್ 1 ಗಂಟೆ ಆಯ್ತು. ಮುಚ್ಕೊಂಡು ಆಫ್ ಮಾಡಿ ಮನೆಗೆ ಹೋಗಿ. ಟಿವಿನ ಹಾಳಾಗೋಗತ್ತೆ ನಿಮ್ಮಿಂದ. ತಂದಾಕೋದೇನಿಲ್ಲ, ಹಾಳು ಮಾಡೋದೇ ನಿನ್ ಬುದ್ಧಿ ಆಗೋಗೈತೆ. ಹೋಗು. ಏ ಹೋಗ್ರೆ ಮನೆಗೆ ಹೋಗೆ. ಮಾಡೋ ಕೆಲಸ ಇಲ್ಲ ನಿನ್ಗೂನು. ಎಷ್ಟೊತ್ತರ ಈಗ ನೋಡೋದು ಅದು ಮನೆಯಲ್ಲ. ಪೂಜೆ ಮಾಡೋ ಯೋಗ್ಯತೆ ಅಂತೂ ಇಲ್ಲ ನಿಮ್ಗೆ. ಕಡ್ಡಿ ಇದ್ರಲ್ಲ ನಿಮ್ಮನೆಲ್ಲ ಮಾಡ್ಕೊಳೋದು. ಯಾರು ಬೇಡ ಅಂತಾರೋ ಹುಗಿಯೋರು ನಿಮ್ಮ ಅಪ್ಪ ಅಮ್ಮ ಸರ್ ಹೋಗೋದು. ಗೈಸ್ ಆನ್ ಮಾಡಿ ಲೈಟು. ಲೈಟ್ ಎಷ್ಟಂತ ಸಹಿಸ್ಕೊಂಡು ಕಣ್ಣೆ ನೋವು ಅಂತಾನೆ ನೋಡ್ತಾರೆ. ಗೈಸ್ ಬಂದು ಕೂತ್ಕೊಂಡು ಎಡಿಟ್ ಮಾಡು. ಆಗಲ್ಲ ಅಂದ್ರೆ ಬಿಡು. ಕೂಲ್ ಡೌನ್. ನಮ್ ಕೆಲ್ಸದ ಬಗ್ಗೆ ಈ ನ್ಯಾಯ ಬರ್ತಾರೆ. ಹೀನಾಯವಾಗಿತ್ತು. ನಂಗೂ ಗೊತ್ತಿಲ್ಲ. ಹೋಗು ಗೈಸ್ ನೋಡಿ, ನಮ್ಗೆ ಮನೇಲಿ ಕೊಡೋ ಮರ್ಯಾದೆ ಬಹಳ. ಒಂದು ಗೋಸ್ಟ್ ವಿಡಿಯೋ ಮಾಡಲಿಕ್ಕೆ, ಗೋಸ್ಟ್ ರಿಯಾಕ್ಷನ್ ಮಾಡಲಿಕ್ಕೆ ಅಂತ ಹೋದ್ವಿ. ನೋಡಿದ್ರೆ ಅಮ್ಮ ಸೀರಿಯಸ್ ಆಗಿ ವಿಡಿಯೋ ಆಫ್ ಮಾಡಿಬಿಟ್ರು. ಟಿವಿನೇ ಸ್ವಿಚ್ ಆಫ್ ಮಾಡ್ಬಿಡ್ತು. ಸೊ ಅಷ್ಟೇ ಗೈಸ್, ಇದೇ ಡೆಡ್ ಲೈನ್, ಇದೇ ಕನ್ಕ್ಲೂಷನ್. ಇನ್ನು ಏನಂತ ಕಂಟಿನ್ಯೂ ಮಾಡಬೇಕು. ಸೊ ಗೈಸ್ ಇನ್ನೊಂದು ಲೇಟ್ ಆಗ 4ನೇ ಸ್ವಿಚ್. ಸೊ ಗೈಸ್ ದಯವಿಟ್ಟು ಇಷ್ಟೆಲ್ಲ ಹೋಗಿಸ್ಕೊಂಡು ನಮ್ಗೆ ಎಷ್ಟೇ ಅವಮಾನ ಆದ್ರೂ ತಡ್ಕೊಂಡು ಸೆಲ್ಫ್ ರೆಸ್ಪೆಕ್ಟ್ ನೋಡ್ಬಿಟ್ಟು ಸೆಲ್ಫಿಶ್ ಆಗಿ ಸ್ವಲ್ಪ ಆಡ್ತಾ ಇರೋದಕ್ಕೆ. ಸೆಲ್ಫ್ ರೆಸ್ಪೆಕ್ಟ್ ಬಿಡೋ, ಸೆಲ್ಫಿಶ್ ಬಿಡೋ. ಲೈಕ್ ನಮಗೂ ಲೈಕ್ ಏನಂತಾರೆ, ಯಾರಾದ್ರೂ ಬೈದ ತಕ್ಷಣ ನಮಗೂ ಬೇಜಾರಾಗುತ್ತೆ. ಆ ಬೇಜಾರನ್ನೆಲ್ಲ ಪಕ್ಕಕ್ಕೆ ಇಟ್ಟು ನಿಮ್ಗೋಸ್ಕರ ವಿಡಿಯೋ ಮಾಡ್ತೀವಿ. ಸೊ ಅರ್ಥ ಮಾಡ್ಕೊಂಡು ನೀವು ಪೂರ್ತಿ ವಿಡಿಯೋ ನೋಡಿ, ಆಯ್ತಾ? ಕನ್ಕ್ಲೂಷನ್ ಅಲ್ಲಿ ಮುಚ್ಚೋಟೆ ಒಂದು ಪೂರ್ತಿ ಅಂದ್ರೆ ಸಾರಿ ಇವಾಗ ಬಂದಿರಲ್ಲ. ಓಕೆ, ಎನಿವೇಸ್ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಕಂಟಿನ್ಯೂ ಮಾಡ್ತೀರಿ ನಿಮ್ಮ ವೀಕ್ಷಣೆನ. ಆಮೇಲೆ ನನಗೆ ಬಯಸಿದಾಗಿರ ನಾನು ಮಾಡ್ಕೊತೀನಿ. ಕಣ್ಣು ಎಳಿತಾ ಇದೆ. ಟೈಮ್ ನೋಡಿ ಆ ಕಡೆ. ಇಲ್ಲಿ ಝೂಮ್ ಹಾಕ್ತೀನಿ. ಝೂಮ್ ಹಾಕಿರೋ ಕಾಣಿಸ್ತಾ ಇಲ್ಲ. ಸೊ 12:10 ಗೈಸ್ ಟೈಮು. ಸೊ ಈ ಟೈಮಲ್ಲಿ ನಾವು ಸ್ವಲ್ಪ ಏನೋ ಒಂದು ಚಿಕ್ಕ ಎಫರ್ಟ್ ಹಾಕೊಂಬಿಟ್ಟು ಏನೋ ಮಾಡ್ತಾಯಿದ್ವಿ. ಎನಿವೇಸ್ ಗೈಸ್, ವಿಡಿಯೋ ಎಂಡ್ ಮಾಡೋ ಟೈಮ್. ಹೋಪ್ ಯು ಲೈಕ್ ದ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್, ಕಮೆಂಟ್, ಶೇರ್ ಮಾಡ್ಕೊಳ್ಳಿ. ಪ್ರಾಬ್ಲಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಗೈಸ್. ಸರಿ. ಸೊ ನೆಕ್ಸ್ಟ್ ಮತ್ತೆ ಸಿಗೋಣ. ಅಲ್ಲಿವರೆಗೂ ಅಷ್ಟೇ ವಿಷಯ. ಪೀಸ್. ಮತ್ತೆ ಸಿಗುವ.